ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪವರ್ ಬಂದಿದೆ ಅಂತ ನಂಗೆ ಗೊತ್ತು. ನೀವ್ ಸುಮ್ಮನೆ ಇರು. ಯಾರಾದ್ರೂ ನೋಡಿದ್ರೆ ಇದೆಲ್ಲ ನಾನ್ ಮಾಡಿದ್ದೀನಿ ಅನ್ಕೊಂತಾರೆ. ಸೀತಮ್ಮ ನನಗ್ ಬೈತಾಳೆ. ಸುಬಿ ನನಗ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದ್ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನನಗ್ ಗೊತ್ತಾಗುತ್ತೆ. ನಿನಗ್ ಗೊತ್ತಾದ್ರೆ ನಿನ್ ಯಾರಿಗೂ ಹೇಳಕ್ ಆಗಲ್ವಲ್ಲ. ನಾನ್ ಹೇಳ್ತೀನಿ. ಏನಂತ ಹೇಳ್ತೀಯಾ? ಸಿಹಿ ಬೀಳ್ಸಿದ್ದು ಅಂತ ನೀನ್ ಹೇಳಿದ್ರೆ ನೀನ್ ಬೀಳ್ಸಿದ್ದು ಅಂತ ಎಲ್ರು ಅನ್ಕೊಂತಾರೆ. ನೀನ್ ಆಸೆ ಪಟ್ಟಿದ್ ಸಿಕ್ತಲ್ಲ ಸಿಹಿ, ನಂಗಷ್ಟೇ ಸಾಕು. RP ಹತ್ರದಿಂದ ಈ ಹುಡುಗಿ ಹೇಗೆ ತಪ್ಪಿಸ್ಕೊಂಡು ಬಂದ್ಲು? ಇವ್ನು ನೋಡಿದ್ರೆ ಫೋನ್ ಬೇರೆ ಎತ್ತುತ್ತಾ ಇಲ್ಲ. ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ. ಮೇಡಮ್, ಇಷ್ಟೊತ್ತು ಎಲ್ರಿ ಹಾಳಾಗೋಗಿದ್ರಿ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಆರ್ಪಿ ಆ ಹುಡುಗಿನ ಹ್ಯಾಂಡ್ ಬಿಟ್ಟು ಕಳಿಸಿದ್ರಿ. ನಿಮ್ಗೆ ಹೇಳಿದ್ದೆ ಒಂದು, ನೀವು ಮಾಡಿದ್ದೆ ಒಂದು, ಅದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ರ? ಮೇಡಮ್ ನನ್ನ ಮಾತು ಕೇಳಿ ಮೇಡಮ್. ನಿಮ್ಮನ್ನ ನಂಬ್ಕೊಂಡು ನಾನು ಎಂತೆಂತ ಕೆಲಸ ಕೊಟ್ಟಿದ್ದೀನಿ, ಆದ್ರೆ ನೀವು ಎವ್ರಿ ಟೈಮ್ ಯು ಫೇಲ್ಡ್ ಮೀ ಆರ್ಪಿ. ಪದೇ ಪದೇ ನನ್ನ ನಂಬಿಕೆನ ಕೆಡಿಸ್ತಾ ಇದ್ದೀರಾ ಆರ್ಪಿ. ಅಲ್ಲ, ಆ ಹುಡುಗಿನ ಕಿಡ್ನಾಪ್ ಮಾಡಿ ಅಂತಂದ್ರೆ ಅವಳನ್ನ ಮತ್ತೆ ವಾಪಸ್ ನಾವಿರೋ ಕಡೆಗೆ ಕಳಿಸಿದಿರಲ್ಲ, ನಿಮಗ್ ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡವಾ? ಮೇಡಮ್, ನೀವ್ ಯಾವ್ದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ನನ್ನ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನಾನ್ ನಿಮ್ ಮಾತು ಕೇಳೋದಕ್ಕೆ ತಯಾರಿಲ್ರಿ. ನನ್ನ ಬದುಕು ಬಂದಿರೋದೆ ಒಂದು ಪವಾಡ, ಅರ್ಥ ಮಾಡ್ಕೊಳ್ಳಿ. ವಾಟ್? ಸಾವಿನ ಮನೆಗೆ ಹೋಗಿ ವಾಪಸ್ ಬಂದಿದ್ದೀನಿ ಮೇಡಮ್. ಏನ್ ಹೇಳ್ತಿದ್ದೀರಾ ಆರ್ಪಿ? ಕರೆಕ್ಟ್ ಆಗಿ ಹೇಳಿ. ನಾನು ಇನ್ನೇನು ಆ ಹುಡುಗಿ ಬಾಯಿನ ಬಿಡಿಸ್ತಾ ಇದ್ದೆ, ಅಷ್ಟರಲ್ಲಿ ಯಾರೋ ನನಗೆ ಬಂದು ಹೊಡೆದ್ಬಿಟ್ರು ಮೇಡಮ್. ಯಾರು? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಆದರೆ ನನಗೆ ತುಂಬಾ ಏಟು ಬೀಳ್ತಾ ಇತ್ತು. ನನಗೆ ಯಾರು ಅಂತ ಕಾಣಿಸ್ತಾನೂ ಇರಲಿಲ್ಲ. ನನಗೆ ಚೆನ್ನಾಗಿ ಹೊಡೆದು ಸೀಮೆಣ್ಣೆ ಕ್ಯಾನ್ನ ಬೀಳಿಸಿ ಬೆಂಕಿ ಕಡ್ಡಿ ಗೀರಿ ನನ್ನನ್ನು ಸಾಯಿಸಕ್ಕೆ ಬಂದರು. ಸಾಕ್ ನಿಲ್ಲಿಸ್ರಿ. ಏನಾಗಿದೆ ನಿಮ್ಗೆ? ಏನೇನೋ ಕತೆ ಹೇಳ್ತಿದ್ದೀರಾ? ಇಲ್ಲಿ ನಡೆದಿದ್ದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಮೇಡಮ್. ಯೋಚನೆ ಮಾಡಿದಷ್ಟು ತಲೆ ಕೆಡ್ತಾ ಇದೆ. ವಾಟ್ ಡು ಯು ಮೀನ್? ನೀವ್ ಇದ್ ಕಡೆ ದೆವ್ವ ಬಂದು ಹೊಡೆದು ಬೆಂಕಿ ಹಚ್ತಾ? ಮೇಡಮ್, ಯಾಕೋ ನನಗೂ ಹಾಗೆ ಅನಿಸ್ತಾ ಇದೆ ಮೇಡಮ್. ಒಟ್ಟಿನಲ್ಲಿ ಇಲ್ಲೇನೋ ಸರಿ ಇಲ್ಲ ಮೇಡಮ್, ಅದಂತೂ ನಿಜ. ಮೇಡಮ್, ನಿಮಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಹುಡುಗಿ ತಂಟೆಗೆ ಹೋಗ್ಬೇಡಿ ಮೇಡಮ್. ಹೋದ್ರೆ ನಿಮಗೂ ಇದೇ ಗತಿ. ಹಲೋ ಹಲೋ ಹಲೋ, ಏನೇನೋ ಹೇಳ್ತಿದ್ದಾನೆ. ಆ ಚಿಕ್ಕ ಹುಡುಗಿ ಕೈಯಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಗತ್ತಾ? ಹೇಳಿದ ಕೆಲಸನ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಿದ್ದಾನೆ. ಗಮನ ಎಲ್ಲಿಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ನಾನ್ಸೆನ್ಸ್. ಮಗ ಮಗ ದೇವಸ್ಥಾನದಲ್ಲಿ ಏನಾಯ್ತು? ಸಿಹಿ ಎಲ್ಲಿಗೂ ಹೋಗಿದ್ಲು? ಅದೇ ಮಗ, ಸಿಹಿನ ಕೇಳಿದಾಗ ಏನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಏನೋ ನೋಡ್ದೆ ಹೋದೆ, ಒಂದು ಕ್ಲಾರಿಟಿ ಇಲ್ಲ ಮರಯ. ಅದು ಹೇಗೋ ಸಾಧ್ಯ? ನೀವೆಲ್ಲ ಅಷ್ಟೊಂದು ಹುಡುಕಿದ್ರು ಅವಳು ಸಿಗದೆ ಎಲ್ಲಿಗೋ ಹೋಗ್ತಾಳೆ. ಪ್ರಾಬಬ್ಲಿ ದೇವಸ್ಥಾನದಲ್ಲಿ ಯಾವ್ದಾದ್ರು ಮಕ್ಕಳ ಜೊತೆ ಆಟ ಆಡಕ್ ಹೋಗಿರ್ಬೇಕು. ನನ್ನ ಕೈಲಿ ನಂಬಕ್ ಆಗ್ತಲ್ಲ.
ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅವಳನ್ನ ಯಾರಾದರೂ ಕಿಡ್ನಾಪ್ ಏನಾದರೂ ಏಯ್, ಕಿಡ್ನಾಪ್ ಆಗಿದ್ರೆ ವಾಪಸ್ ಹೇಗೋ ಬರ್ತಿದ್ದು? ಏನ್ ಮಾಡ್ತಿದ್ಯಾ ಅಶೋಕ್? ಸಿಹಿ ವಿಷಯದಲ್ಲಿ ರಾಮ ಸೆನ್ಸಿಟಿವ್ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಕಿಡ್ನಾಪ್ ಅಂತ ಏನೇನೋ ಹೇಳಿ ಅವನ್ ತಲೆ ಕೆಡಿಸ್ತಾ ಇದೆಯಾ? ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಹಾಗೆ ಅನ್ಕೊಂಡ್ರು ನಮ್ ಸಿಹಿನ ಯಾರು ಕಿಡ್ನಾಪ್ ಮಾಡ್ತಾರೆ? ನೀವೇ ಅಲ್ವಾ ಸಿಹಿ ಹಿಂದೆ ಬಿದ್ದು ಆಕ್ಸಿಡೆಂಟ್ ಮಾಡಿಸಿ ಅವಳನ್ನ ನಮ್ಮಿಂದ ದೂರ ಮಾಡಿ ಈಗ ಸುಬ್ಬಿಗೂ ತೊಂದರೆ ಕೊಡ್ತಾ ಇದ್ದೀರಲ್ಲ. ಇವತ್ತು ಕೂಡ ನೀವೇ ಏನೋ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಚಿಕ್ಕಿ. ಆದರೆ ನಿಮ್ಮ ಕಪಿ ಮುಷ್ಟಿಯಿಂದ ಸುಬ್ಬಿ ತಪ್ಪಿಸ್ಕೊಂಡು ಬಂದಿದ್ದೆ ಆಶ್ಚರ್ಯ ನನಗೆ. ಯಾ ಮಗ, ಆಗ್ಲೇ ಹೇಳ್ದಂಗೆ ಅವಳ ಮಕ್ಕಳ ಜೊತೆ ಆಟ ಆಡ್ಕೊಂಡು ಎಲ್ಲೋ ಹೋಗಿದ್ಲು. ನಾವು ಸ್ವಲ್ಪ ಜಾಸ್ತಿನೇ ಪ್ಯಾನಿಕ್ ಆಗ್ಬಿಟ್ವಿ ಅಷ್ಟೇ. ಕಿಡ್ನಾಪ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಮಗ. ನೀನ್ ಸುಮ್ಮನೆ ಓವರ್ ಥಿಂಕ್ ಮಾಡಿ ತಲೆ ಕೆಡ್ಸ್ಕೊಂಡು. ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ಅಪ್ಪು. ನಮ್ಮ ಅಶೋಕ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೋತಾನೆ. ಇವನ್ ತಲೆಯಲ್ಲಿ ಅದೇನೇನೋ ಓಡ್ತಿರುತ್ತೆ. ಅದರಿಂದ ಇವನ್ಗೆ ತೊಂದರೆ ಅಂತ ಅದು ಯಾವಾಗ ಅರ್ಥ ಮಾಡ್ಕೊತಾರೆ ಅಂದ್ರೆ ನಮ್ಮೆಲ್ರಿಗಿಂತಲೂ ಇವನ್ಗೆ ತಾನೇ ಟೆನ್ಷನ್ನು ಅಲ್ವಾ ಅಶೋಕ್? ನಿಜ ಚಿಕ್ಕಿ, ಅವ್ನಿಗೆ ನಮ್ ಸಿಹಿ ಅಂದ್ರೆ ಪ್ರಾಣ ಅಲ್ವಾ, ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ ನೋಡಿ. ಆಫೀಸಿಂದ ಎಲ್ಲ ಕೆಲಸ ಬಿಟ್ಟು ಹೇಗೆ ಓಡ್ ಬಂದಿದ್ದಾನೆ ಅಂತ. ಆಕ್ಚುಲಿ ತಪ್ಪು ನಂದೇ ಮಗ. ಸಿಹಿ ವಿಷಯದಲ್ಲಿ ಸ್ವಲ್ಪ ನಾನು ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಪೂಜೆ ನಡೀತಾ ಇತ್ತು, ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇತ್ತು. ಆ ಗ್ಯಾಪಲ್ಲಿ ಎಲ್ಲೋ ಹೊರಟೋದ್ಲು, ಇಷ್ಟೆಲ್ಲ ಆಗೋಯ್ತು. ಇನ್ಮೇಲೆ ನಾನೇ ಅವಳನ್ನ ಕಂಡ್ರೆಪ್ಪೆ ತರ ನೋಡ್ಕೋತೀನಿ. ನೀನೇನು ನೋಡ್ಕೋತೀಯ ರಾಮ, ಆದ್ರೆ ನಾನ್ ಬಿಡ್ಬೇಕಲ್ಲ. ಆ ಹುಡುಗಿ ಎಲ್ಲಿಂದ ಬಂದ್ಲೋ ಅಲ್ಲಿಗೆ ಕಳಿಸ್ದೆ ಹೋದ್ರೆ ನಾನು ಭಾರ್ಗವಿನೇ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.